ಆಮೇಲೆ ಒಂದೊಂದು ಆಹುತಿಗಳು ನೀವು ಯಾವ್ದು ವಿಶೇಷವಾದ ಈ ದಿನದ ಮಂತ್ರಗಳೇನಿದೆ ಅದನ್ನ ಹಾಕ್ಬಿಟ್ಟಿದ್ದೇನೆ. ಸೊ ಯಾರೆಲ್ಲ ಆಹುತಿ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಅವರೆಲ್ಲ ದಯವಿಟ್ಟು ಮುಂದೆ ಬನ್ನಿ. ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬರು ಆಹುತಿ ಹಾಕೋಂಗಾಗ್ಲಿ, ಅವರ ಒಂದು ಸಂಕಲ್ಪಗಳು ಇಷ್ಟಾರ್ಥಗಳು ಈಡೇರಲಿ ಅಂತ ಪರಮ ಪೂಜ್ಯ ಗುರುದೇವರಲ್ಲಿ ಮತ್ತು ವಿಘ್ನ ವಿನಾಯಕ ಗಣಪತಿಯಲ್ಲಿ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀನಿ ನಾನು. ಒಂದೊಂದು ಟೈಮ್ ಆಗ್ತೀರಾ? ಇದು ಫಸ್ಟ್ ಟೈಮ್ ಅಲ್ಲ, ಇದು 9 ಸಲ ಇದೆ. ಗುರುಮಂತ್ರ 9 ಟೈಮ್ಸ್ ಹಾಕ್ಸ್ಕೊಡ್ತೀನಿ ಕೈ. ಓಕೆ, ಅದಾಗಿದ್ದ ತಕ್ಷಣ ಇನ್ನೊಂದು ಇವರು ಗುರುಭ್ಯೋ ನಮಃ, ಅದೇ ಎಂಡಾಗುತ್ತೆ. ಸ್ವಾಹ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ 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 ಸ್ವಾಹ. ಸೊ ಇದು 9 ಆಯ್ತು. ಅದೇ ಅಂತ ಒಂದು 3 ಗಣಪತಿ ಮಂತ್ರ ಹೇಳ್ತೀನಿ ನಾನು. ಇನ್ನು ಅಷ್ಟು ಜನಕ್ಕೆಲ್ಲ ಮಾಡಿಸ್ಬೇಕಂದ್ರೆ ಎನರ್ಜಿ ಲೆವೆಲ್ ನನ್ನ ಫುಲ್ ಡೌನ್ ಇದೆ ಇವತ್ತು. ಹುಷಾರ್ತಾನೆ ಇಲ್ಲ, ಅದೇನೋ ಗೊತ್ತಿಲ್ಲ. ಗುರುದೇವರ ಕಾರ್ಯಕ್ರಮ ಅಂದ್ರೆ ಹೆಂಗಿದ್ದು ನಡೆಸ್ತಾರೆ ಅವರು ನನ್ನ ಮೂಲಕ. ಸೊ ಈ ಮಂತ್ರದ ಒಂದು ನಾರ್ಮಲ್ ವರ್ಷನ್ ಏನಿದೆ ಅದು ಎಲ್ಲ ದೇವಸ್ಥಾನಗಳಲ್ಲೂ ನಾವು ಕೇಳಿರ್ತೀವಿ. ಇದು ಗುರುದೇವರ ಒಂದು ವಿಶೇಷವಾದ ಮಂತ್ರ. ಇದು ಗುರುದೇವರ ಒಂದು ವಿಶೇಷವಾದ ಗಣಪತಿ ಮಂತ್ರ. ಇದು ಅದೇನೋ ಗಣಪತಿ ಹಬ್ಬಕ್ಕೆ ಇದು ಈ ಸಲ ಇದು ಮಾಡಿಸ್ತಾ ಇದ್ದೀವಿ ನಾವು. ಓಂ ಗಣಾನಾಂತ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ ಪ್ರಿಯಪತಿ ಗೌಂ ಹವಾಮಹೇ ನಿಖಿಲಾಂತ ನಿಧಿಪತಿ ಗೌಂ ಹವಾಮಹೇ ವಸೋ ಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಓಂ ಗಣಾನಾಂತ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ ಪ್ರಿಯಪತಿ ಗೌಂ ಹವಾಮಹೇ ನಿಧೀನಾಂತ ನಿಧಿಪತಿ ಗೌಂ ಹವಾಮಹೇ ವಸೋ ಆಹಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಓಂ ಗಣಾನಾಂತ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ ಪ್ರಿಯಪತಿ ಗೌಂ ಹವಾಮಹೇ ನಿಧೀನಾಂತ ನಿಧಿಪತಿ ಗೌಂ ಹವಾಮಹೇ ವಸೋ ನಮ ಆಹಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಸೊ ಈಗ ಇವತ್ತಿನ ವಿಶೇಷವಾದ ಮಂತ್ರಗಳೇನಿದೆ ಎಲ್ಲ ಒಂದೊಂದು ಸಲ ಹೇಳ್ಬಿಟ್ಟಿದ್ದಾರೆ. ಯಾರ್ದು ಹಂಗೆ ಒಂದೊಂದು ಆವತಿ ಆಗ್ತಾರೆ ಅಂದ್ರೆ ಹಂಗೆ ಅದಲ್ಲ, ಅವ್ರಿಗೆಲ್ಲ ಒಂದೊಂದು ಆವತಿ ಹಾಕಿಸ್ತೀನಿ. ಅದೇನಾಗುತ್ತೆ, ಅವರು ಪಾಪ ರಿಲೀವ್ ಮಾಡ್ಬಿಡೋಣ, ಒಂದು ಆರಾಮಾಗಿ ಕೂತ್ಕೊಳ್ತೀವಿ, ಎಂಜಾಯ್ ಮಾಡ್ತೀವಿ. ಅಷ್ಟೊತ್ತಿಗೆ ಬೇರೆಯವರು ಇದು ಮಾಡಿ. ಓಕೆನಾ? ಸೊ ಇದು ಒಂದೊಂದೇ ಸಲ ಹೇಳೋದಿದೆ ಮಂತ್ರ ಇದು. ಸೊ ಅದು ಹಾಕಿದ್ಮೇಲೆ ಅದು ಮೋಸ್ಟ್ಲಿ ಅವರು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಾರೆ ಅನ್ನೋ ಗೊತ್ತಿಲ್ಲ ಅವರು. ಸೊ ಅದು ಹಾಕ್ಬಿಟ್ಟು ಹೋಗಿ ಅದೆಲ್ಲ ಕಂಪ್ಲೀಟ್ ಹಾಕ್ಸ್ಬಿಟ್ಟೆ ಕಳಿಸ್ತೀವಿ. ಅಷ್ಟೊತ್ತು ಕೂತಿದ್ದಾರೆ ಅವಾಗ. ಓಂ ಗಂ ಗಣಪತಿಯೇ ನಮಃ ಸ್ವಾಹ. ಓಂ ಗಣಾಧ್ಯಕ್ಷೋ ಕೃಷ್ಣ ಪಿಂಗಳಾಕ್ಷಾಯ ನಮಃ ಸ್ವಾಹ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್ ಸ್ವಾಹ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹ. ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದಯೇ ನಮಃ ಸ್ವಾಹ. ಕೆಳಗೋಯ್ತು. ಇಲ್ಲ ಯಜ್ಞಕುಂಡಕ್ಕೆ ಹೋಗ್ಲಿಲ್ಲ, ಇನ್ನೊಂದ್ಸಲ ಹಾಕಿದ್ರೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಅನುಷ ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತಿಯೇ ವರವರದಯೇ ನಮಃ ಸ್ವಾಹ.
ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತಿಯೇ ವರವರದೇ ನಮಃ ಸ್ವಾಹಾ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತೆ ವರವರದ ಸರ್ವಜನನ್ನೇ ವಶಮಾನಾಯ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಪಟ್ ಸ್ವಾಹಾ. ವಕ್ರತುಂಡಾಯ ಹುಂ ಸ್ವಾಹಾ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹಾ. ಓಂ ಗಂ ಗಣಪತೆ ಸರ್ವವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ಹ್ರೀಂ ಗಂ ನಮಃ ಸ್ವಾಹಾ. ಓಕೆ ನಮಸ್ಪೂರ್ತಿ ಆಯ್ತಾ? ನಿಮ್ದಾಯ್ತು ನಿಮ್ದಾಯ್ತು. ಅವ್ರು ಬರ್ಬೇಕು ಸರ್, ಅವ್ರದ್ದೇನಿದೆ ಸ್ವಲ್ಪ ಆಮೇಲೆ ಮತ್ತೊಂದು ಆಮೇಲೆ ಮಾಡ್ತೀನಿ. ಇಲ್ಲ ಮಕ್ಕಳದು 100%. ರೀಚ್ ಆಗುತ್ತೆ ಅಲ್ಲಿವರೆಗೂ. ಕಟ್ಟಿಗೆ ಸ್ವಲ್ಪ ರೆಡಿ ಮಾಡ್ಕೊಂಡು ರೆಡಿ ತುಂಬ ಜಾಸ್ತಿ ಆಗಿದೆ. ಇಲ್ಲ ಇದು ಮೇಲ್ದಂಗೆ ಹೋಗ್ತದೆ ಕರೆಕ್ಟ್ ಇದೆ. ಅದಲ್ಲ ರೆಡಿ ಹಾಕಕ್ಕೆ ರೆಡಿ ಮಾಡ್ಕೊಂತವ್ರೆ. ಈಗ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಾಕಂಗೆ ಇರ್ಬೇಕು ಇಮಿಡಿಯೇಟ್. ಇದೆ మధ్యలో ఉండేది మధ్యలో రెండు ಗುರುಭ್ಯೋ ನಮಃ ಅಂತ ಎಂದಾಗುತ್ತೆ. ನಮಃ ಅಂತ ರೆಡಿ ಇದೆ. ಸ್ವಾಹ ಅಂತ ಹೇಳಿದ್ರೆ ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹ. ಆಮೇಲೆ ಗಣಪತಿ ಮಂತ್ರ ಒಂದು 3 ಸಲ ಹೇಳ್ತೀನಿ ವಿಶೇಷವಾಗಿ. ಓಂ ಗಣಾನಾಂತ್ವಾ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ್ವಾ ಪ್ರಿಯಪತಿ ಗೌಂ ಹವಾಮಹೇ ನಿಧಿನಾಂತ್ವಾ ನಿಧಿಪತಿ ಗೌಂ ಹವಾಮಹೇ ವಸೋ ಮಮಾಹಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಓಂ ಗಣಾನಾಂತ್ವಾ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ್ವಾ ಪ್ರಿಯಪತಿ ಗೌಂ ಹವಾಮಹೇ ನಿಧಿನಾಂತ್ವಾ ನಿಧಿಪತಿ ಗೌಂ ಹವಾಮಹೇ ವಸೋ ಮಮ ಆಹಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಓಂ ಗಣಾನಾಂತ್ವಾ ಗಣಪತಿ ಗೌಂ ಹವಾಮಹೇ ಪ್ರಿಯಾನಾಂತ್ವಾ ಪ್ರಿಯಪತಿ ಗೌಂ ಹವಾಮಹೇ ನಿಧಿನಾಂತ್ವಾ ನಿಧಿಪತಿ ಗೌಂ ಹವಾಮಹೇ ವಸೋ ಮಮ ಆಹಮಜಾನಿ ಗರ್ಭದಮತ್ವಮಜಾನಿ ಗರ್ಭದಮ್ಮ ಸ್ವಾಹಾ. ಓಂ ಗಂ ಗಣಪತಿಯೇ ನಮಃ ಸ್ವಾಹಾ. ಓಂ ಗಣಾಧ್ಯಕ್ಷೋ ಕೃಷ್ಣ ಪಿಂಗಳಾಕ್ಷಾಯ ನಮಃ ಸ್ವಾಹಾ. ಸೊ ಸ್ವಾಹ ಹೇಳಿದಾಗ ಮಾತ್ರ ಆಗ್ತದೆ, ಅದಕ್ಕೆ ಮುಂಚೆ ಹಾಕೊಂಡಿಲ್ಲ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತೆ ವರವರದೇ ನಮಃ ಸ್ವಾಹಾ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತೆ ವರವರದ ಸರ್ವಜನನ್ನೇ ವಶಮಾನಾಯ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಪಟ್ ಸ್ವಾಹಾ. ವಕ್ರತುಂಡಾಯ ಹುಂ. ಇದು ಚಿಕ್ಕ ಮಂತ್ರ, ಇದು ಬರೀ ಇಷ್ಟೇ ಇದು. ವಕ್ರತುಂಡಾಯ ಹುಂ ಅಷ್ಟೇ ಇದು. ಗಣೇಶನಿಗೆ ಪ್ರಿಯವಾದ ಮಂತ್ರ ಇದು. ಇದು ಒಂದು 3 ಆಹುತಿ ಹಾಕಿದೆ. ವಕ್ರತುಂಡಾಯ ಹುಂ ಸ್ವಾಹಾ. ವಕ್ರತುಂಡಾಯ ಹುಂ ಸ್ವಾಹಾ. ವಕ್ರತುಂಡಾಯ ಹುಂ ಸ್ವಾಹಾ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹಾ. ಓಂ ಹ್ರೀಂ ಗ್ರೀಂ ಹ್ರೀಂ ಸ್ವಾಹಾ. ಓಂ ಗಂ ಗಣಪತಯೇ ಸರ್ವವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ಹ್ರೀಂ ಗಂ ನಮಃ
ಅಷ್ಟೇ ಒಂದು ಸ್ವಲ್ಪ ಬೇಯಿಸ್ಕೊಡ್ಸಿ ಓಂ ಸೊ ನಮಃ ಅಂತ ಎಂಡಾಗುತ್ತೆ ಹೊಸ ಬೇಯಿಸ್ಕೊಡ್ತೀನಿ ಓಂ ಗಂ ಗಣಪತಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವ ಗುರುವೇ ಲಂಬೋದರಾಯ ರೀಂ ಗಂ ನಮಃ ಸ್ವಾಹ ಓಂ ಗಂ ಗಣಪತಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವ ಗುರುವೇ ಲಂಬೋದರಾಯ ರೀಂ ಗಂ ನಮಃ ಸ್ವಾಹ. ಓಕೆ ರೀ, ಆಮೇಲೆ ಇವ್ರು ಯಾರಾದ್ರು ಇದ್ದೀರಾ? ವ್ಯಾಪಾರ ವೃತ್ತಿಯವರು ಯಾರಾದ್ರು ಇದ್ದೀರಾ? ಯಾರಿಲ್ಲ, ಎಲ್ರದ್ದು ವ್ಯಾಪಾರ ವೃತ್ತಿ ಆಗ್ಬಿಟ್ಟಿದೆ. ಸರಿ ಬಿಡು, ಹಾಗಾದ್ರೆ ಒಳ್ಳೇದೇ. ಎಲ್ಲ ಬಿಚ್ಕೊಳ್ಳೋ ಮುಂಚೆನೆ ಬಿಚ್ಕೊಳ್ಳಪ್ಪ ಅದೆಲ್ಲ. ನವ್ಯ ಬಾಬು అట్లా పోవచ్చా నేను ఎంత అన్నా రాన్నా రాన్నా వేరే పర్వాలేదు రండి ఇదొప్పుకుంటారా రెండు చేయాలి ఈ రెండు మీరేనా ಇದಾಕ್ಬೋದು, ಸಾಮಗ್ರಿ ಹಾಕ್ಬೋದು. ಸಾಮಗ್ರಿ ಅಲ್ಲಿ ನಮ್ಮ ಬಂದಿರಲ್ಲ ನಮ್ಮ ಆಫೀಸರ್ ಆಗಲ್ಲ ಅಣ್ಣ ಮುಂದೆ ಆಟ ಅದೆಲ್ಲ ಮಿಕ್ಸ್ ಮಾಡೋ ಫಸ್ಟ್. ಅದು ರೆಡಿ ಇದೆ ಇಲ್ಲಿ ಅಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡು. ಇಲ್ಲ ಅವ್ರು ಹಾಕ್ತಾರೆ, ಇವ್ರು ಇದು ಇಲ್ಲ ಡೈರೆಕ್ಟ್ ಆಗ್ತಾರೆ. ರೆಡಿ ರೆಡಿ ಅಲ್ಲ ರೆಡಿ ಕೆಳಗಡೆ ಇಟ್ಬಿಡಿ ಟೇಬಲ್ ಮೇಲೆ. ಅಲ್ಲ, ಇದು ಮಿಕ್ಸ್ ಮಾಡ್ಬೇಕಿತ್ತು. ಇದು ಅದಕ್ಕೆ ರೆಡಿ ಇದೆ ಅದು. ಅಲ್ಲ, ಅವ್ರು ಬರೀ ಅದು ಅರ್ದು ಕೊಟ್ಟಲ್ಲಪ್ಪ, ಅವ್ರು ಬರೀ ಅರ್ದು ಕೊಟ್ಟಲ್ಲ. ಹೆಂಗೆ ಅದು? ಹಾ, ಅದೇನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದು ಎಲ್ಲರೂ ಒಂದೇ ಥರ ಆವತಿ ಹಾಕಂಗಾಗ್ಲಿ. ಒಬ್ರು ಬರೀ ಸಿದ್ಧ ಹಾಕಿ ಒಬ್ರು ಹಣ್ಣು ಹಾಕಿದ್ರೆ ಏನು ಹಣ್ಣು ತಿಂದ್ಬಿಟ್ಟು ಅವ್ರಿಗೆ ಜಾಸ್ತಿ ಹೊರ ಕೊಡ್ತೀವಿ. ಇವ್ರು ಬರೀ ಸಿದ್ಧ ಹಾಕಿದ್ದಾರೆ ಸುಮ್ಮನೆ. ಕಟ್ಟಿಗೆಗಳು ಹಾಕ್ಬಿಟ್ಟಿದ್ದೀನಿ. ಹಾಕ್ತೀನಿ ಕಟ್ಟಿಗೆ ಹಾಕ್ಬೇಕು, ಆಮೇಲೆ ತುಪ್ಪ ಮೇಂಟೈನ್ ಮಾಡಬೇಕು. ಸರಿ ಕಟ್ಟಿಗೆ ಹಾಕಿ ಅವ್ರು ಒಂದಷ್ಟು ತುಪ್ಪದ ಅವತಿ ಅವ್ರು ಹಾಕ್ಲಿ, ನೀವು ತುಪ್ಪದ ಅವತಿ ಹಾಕಿ. ನೀವು ಹಾಕಿದ್ರೆ ಅವ್ರದ್ದು ಕಂಪಲ್ಸರಿ. ಕ್ರಾಸ್ ರಾಂಡ ಮುಂದೆ ರಾಂಡ ಏನ ಇದೊಂದು ತಟ್ಟೆ ಇದೆಯಾ? ತಗೊಂಡ್ರಾ ಕೊಟ್ರಾ ಹಾಂ ಗುರುಜಿ ಹೇಳಿದ್ಯಾ ಹೆಂಗ ಸ್ವಾಹ ಟೈಮಲ್ಲಿ ಹಾಕಿ ಹಾಕಾಕು ಕಟ್ಟಿಗೆ ಹಾಕಿ ಅವರು ತುಪ್ಪ ಹಾಕ್ತಾರೆ. ಸ್ವಾಹ ಹೇಳಿದಲ್ಲ, ಇವಾಗ ಬಾಕ್ಸ್ ತರ ಮಾಡು. ಇವಾಗ ಬಾಕ್ಸ್ ತರ ಮಾಡು, ಯಾಕಂದ್ರೆ ಇದಾಗ್ತಾ ಇದೆಯಲ್ಲ. ತುಪ್ಪ ಜಾಸ್ತಿ ಬಾಕ್ಸ್ ತರ ಮಾಡು. ಮದ್ದೆ ಹಾಕ್ಬಿಡ, ಮದ್ದೆ ಹಾಲು ಅಲ್ಲ ಏನು ಕೊಡ ಏನು ಕೊಡೋದು ಜಾಗ ಇಡ್ಸಿಡಿ ಗೋವಿ, ಜಾಗ ಇಡ್ಸಿಡಿ ಗೋವಿ, ಜಾಗ ಇಡ್ಸಿಡಿ. ಅಗ್ನಿ ತಗೊಂಡಿಲ್ಲ ಅಂದ್ರೆ ಏನಿತ್ತು? ರೆಡಿ ಇದೆ ಗುರುಜಿ.
ಹಾಂ ವೆರಿ ಗುಡ್ ವೆರಿ ಗುಡ್ ಮಾಡಿ ಆ ಕೆಲಸ ಮಾಡಿ. ಹಾಂ ಯಾಕಂದ್ರೆ ಅಗ್ನಿ ಪ್ರಜ್ವಲನೆ ಆಗಬೇಕು అది ఊరికే అదీసి అది ఫుల్ అయ్యేదంట అదీసి నెక్స్ట్ వాళ్ళు వస్తారు గురుజీ రెడీ సార్ ಹಾಕ್ಸಿ ಹಾಗೆ ಆಗಿ ಅದೇನೋ ಪಾಪ ಎರಡೆರಡು ಮೊಬೈಲ್ ತೆಗಿತಾರೆ ಎಲ್ಲ ಕಟ್ ಮಾಡಿ ಎತ್ಕೊಂಡು ಏನೋ ಕಟ್ ಮಾಡಿ ಎತ್ಕೊಂಡು తీసి పెట్టుకుంటామండి ఇప్పుడు. ಸರ್ ಇದು ಟ್ರೆಡಿಷನಲ್ ಗುರುಮಂತ್ರ ಅಂತ ನಾವು ಹೇಳ್ತಿದ್ದೆವು. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ. ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮುಂಚೆ ಗುರು ದೀಕ್ಷೆ ಅಂತ ಕೊಟ್ಟೆ ನಾನು. ಸೊ ಅದರ ಮೊದಲನೇ ಮಂತ್ರ ಇದು. ಸೊ ನಮಃ ಅಂತ ಎಂಡ್ ಆಗುತ್ತೆ. ಸೊ ಅಲ್ಲಿ ಸ್ವಾಹ ಅಂತ ಹೇಳಿದಾಗ ನಾವು ಆಹುತಿ ಹಾಕ್ತೀವಿ. ಓಕೆನಾ? ಸೊ ಸೆಂಟ್ರಲ್ ಹಾಕಿ, ಆದಷ್ಟು ಸೆಂಟ್ರಲ್ ಹಾಕಿ. ಅದು ಒಂದು ಸ್ವಲ್ಪ ಬರಲಿ ಅಲ್ಲ ಬರ್ಬೇಕು. ಈಗ ನೀವು ಚೆನ್ನಾಗಿ ಬರ್ಬೇಕು. ಅವ್ರು ಹಾಕಿದ ತಕ್ಷಣ ಡಲ್ ಆಗುತ್ತೆ. ಸೊ ಹಿಂಗೆ ಆಫರ್ ಮಾಡಬೇಕು. ಈ ಎರಡು ಬೆರಳು ಆಫರ್ ಹಿಂಗೆ ಮಾಡಬೇಕು. ಹಿಂಗೆ ಆಫರ್. ಸೊ ಹೀಗೆ ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹಾ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹಾ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಸ್ವಾಹಾ. ಓಂ ಗಂ ಗಣಪತಿಯೇ ನಮಃ ಸ್ವಾಹಾ. ಓಂ ಗಂ ಗಣಪತಿಯೇ ನಮಃ ಸ್ವಾಹಾ. ಓಂ ಗಂ ಗಣಪತಿಯೇ ನಮಃ ಸ್ವಾಹಾ. ಓಂ ಗಣಾಧ್ಯಕ್ಷೋ ಕೃಷ್ಣ ಪಿಂಗಳಾಕ್ಷಾಯ ನಮಃ ಸ್ವಾಹಾ. ಓಂ ಗಣಾಧ್ಯಕ್ಷೋ ಕೃಷ್ಣ ಪಿಂಗಳಾಕ್ಷಾಯ ನಮಃ ಸ್ವಾಹಾ. ಓಂ ಗಣಾಧ್ಯಕ್ಷೋ ಕೃಷ್ಣ ಪಿಂಗಳಾಕ್ಷಾಯ ನಮಃ ಸ್ವಾಹಾ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್ ಸ್ವಾಹಾ. ಸೊ ಸ್ವಾಹ ಅಂದಾಗ ಮಾತ್ರ ನಾವು ಹಾಕ್ಬೇಕು. ಯಾಕಂದ್ರೆ ಅಗ್ನಿ ರೆಡಿ ಇರ್ತಾನೆ ಅವಾಗ. ಅವನು ಬಂದಾಗ ನಾವು ಕರೆಕ್ಟಾಗಿ ಕೊಡ್ಬೇಕು. ಅಗ್ನಿ ಇಸ್ ದ ಮೆಸೆಂಜರ್. ನಾವೇನು ಕೊಡ್ತೀವಿ ಅದನ್ನ ಇವ್ರಿಗೆ ದೇವತೆಗಳಿಗೆ ತಲುಪಿಸೋ ಕಾರ್ಯ ಅಗ್ನಿ ಮಾಡೋದು. ಸೊ ಅದು ಅವ್ನು ರೆಡಿ ಇದ್ದಾಗ ನಾವು ಕರೆಕ್ಟಾಗಿ ಕೊಡಬೇಕು. ಅವ್ನು ಬರಕ್ಕೆ ಮುಂಚೆ ನಾವು ಹಾಕಿದ್ರು ವೇಸ್ಟು, ಅವ್ನು ಬಂದು ಹೋಗಾದ್ಮೇಲೆ ಹಾಕಿದ್ರು ವೇಸ್ಟ್. ಅದಕ್ಕೆ ಸ್ವಾಹ ಅನ್ನೋದು ಆ ಗ್ಯಾಪ್ ಏನು ಕೊಟ್ಟಿದ್ದಾರೆ ಅಲ್ಲಿ ಕರೆಕ್ಟಾಗಿ ನಾವು ಹಾಕ್ಬೇಕು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಸ್ವಾ ಮತ್ತೆ ಹಾ ಅದು ಮುಗಿಯೋದ್ರ ಒಳಗಡೆ ನೀವು ಹಾಕಬೇಕಷ್ಟೇ, ಬೇರೆ ಏನಿಲ್ಲ. ಅದು ಸ್ವಲ್ಪ ಲಾಂಗೆ ಕೊಡ್ತಿದ್ದ ಸ್ವಾಹಾ. ಅಷ್ಟರಲ್ಲಿ ನಾವು ಹಾಕ್ಬೇಕು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್ ಸ್ವಾಹಾ. ಮೇಡಮ್ ಇಂಚೂರು ಮುಂದೆ ಬಂದ್ರೆ ಬಿಟ್ಟದೇನ ಇನ್ನು ಹತ್ರ ಹೋಗಿ ಏನು ತೊಂದರೆ ಇಲ್ಲ. ಬೆಂಕಿದೇನು ಅಷ್ಟು ಪ್ರಾಬ್ಲಮ್ ಇಲ್ಲ, ಅಗ್ನಿದೇನು ಸಮಸ್ಯೆ ಇಲ್ಲ ಅಷ್ಟೊಂದು. ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪದೇ ವರವರದೇ ನಮಃ ಸ್ವಾಹಾ. ಓಂ ಶ್ರೀಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪದೇ ವರವರದೇ ನಮಃ ಸ್ವಾಹಾ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತೆ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹಾ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತೆ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಪಟ್ ಸ್ವಾಹಾ. ಓಂ ಗಣೇಶ ಋಣಂ ಚಿಂದಿವರೆಣ್ಯಂ ಹುಂ ನಮಃ ಪಟ್ ಸ್ವಾಹಾ. ಆಮೇಲೆ ಇದು ಗಣೇಶನಿಗೆ ಅತಿ ಪ್ರಿಯವಾದ ಮಂತ್ರ ಇದು. ಸೊ ಈ ಮಂತ್ರಗಳೆಲ್ಲ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ನೀವು ಕೇಳಿದ್ರೆ, ಮಂತ್ರ ರಹಸ್ಯಂ ಅಂತ ಒಂದು ಪುಸ್ತಕ ಇದೆ. ಅದು ಗುರುದೇವರು ಬಂದಿರೋ ಏಕೈಕ ಪುಸ್ತಕ. ಅದು ಈ ಅದ್ಭುತವಾದ ಅದ್ವಿತೀಯವಾದ ಒಂದು ರಚನೆ ಅದು ಗುರುದೇವರು. ಅದರಲ್ಲಿ ಅವರು ಎಲ್ಲಾ ದೇವತೆಗಳನ್ನು ಯಾವ ರೀತಿ ಆವಾಹನೆ ಮಾಡಬೇಕು ಅದರ ಒಂದು ಮೂಲ ಮಂತ್ರಗಳೇನು, ವಿಶೇಷವಾದ ಮಂತ್ರಗಳೇನು, ವಿಶೇಷವಾದ ಕಾರ್ಯಸಿದ್ಧಿಗೆ ಯಾವ ಮಂತ್ರ ಬೇಕು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ.
ವಿಘ್ಲೇಶ್ವರ ನಂದು ಕೊಟ್ಟಿರುವಂಥ ಒಂದು ಅದ್ಭುತವಾದ ಕೊಡುಗೆ ಇದು. ಸೊ ಅವ್ರೇನು ಹೇಳ್ತಾರೆ, ಇದು ಒಂದು ಅತಿ ಚಿಕ್ಕ ಮಂತ್ರ, ಇದು ಗಣೇಶನಿಗೆ ಅತಿ ಪ್ರಿಯವಾದ ಮಂತ್ರ ಅಂತ ಹೇಳ್ತಾರೆ. ಇದು ಒಂದು 9 ಆಹುತಿ ಹಾಕಿದ್ದೀವಿ. ವಕ್ರತುಂಡಾಯ ಹುಂ ಮಂತ್ರ, ವಕ್ರತುಂಡಾಯ ಹುಂ. ಇವನ್ ಬಾಯಿಗೆ ಬಂದ್ಬಿಡುತ್ತೆ, ನಾನು ಹಿಂಗೆ ಹೇಳೋವಾಗಲೇ ನಿಮ್ಗೆ ಬಾಯಿಗೆ ಬಂದ್ಬಿಡುತ್ತೆ. ಸೊ ಅವನಿಗೆ ಅತಿ ಪ್ರಿಯವಾದ ಮಂತ್ರ ಅಂತ ಇದು. So ಇದು ಒಂದು 9 ಆಹುತಿ ಹಾಕಿ. ವಕ್ರತುಂಡಾಯ ಹುಂ ಸ್ವಾಹ, 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 ವಕ್ರತುಂಡಾಯ ಹುಂ. 4 ಬೀಜಾಕ್ಷರ ಇದೆ. ಅದಾದ್ಮೇಲೆ ಸ್ವಾಹ. ಓಂ ರೀಂ ಗ್ರೀಂ ರೀಂ ಶಬ್ದ ಹಾಕ್ಬೇಡಿ. ಓಂ ರೀಂ ಗ್ರೀಂ ರೀಂ ಇಷ್ಟೇ ಇರೋದು ಮಂತ್ರ, ಇಷ್ಟೇ ಇರೋದು. ಅದಾದ್ಮೇಲೆ ಸ್ವಾಹ. ಸೊ ನಾನು ಹೇಳ್ತೀನಿ, ಸೊ ನಿಮ್ಗೆ ಮಂತ್ರ ಗೊತ್ತಿವಾಗ. ಸೊ ಆಹುತಿ ನೀವು ಆರಾಮಾಗಿ ಹಾಕ್ತೀರ. ಓಂ ರೀಂ ಗ್ರೀಂ ರೀಂ ಸ್ವಾಹ, 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 ಓಂ ರೀಂ ಗ್ರೀಂ ರೀಂ ಸ್ವಾಹ. ಸೊ ಈಗ ಕಡೆಯ ಒಂದು ಗಣಪತಿ ಮಂತ್ರ ಇದೆ. ಇದು ಸ್ವಲ್ಪ ದೊಡ್ಡ ಮಂತ್ರ. ಇದು ಒಂದು ಮೂರು ಆಹುತಿಗಳು ಹಾಕ್ಬಿಟ್ಟಿದೆ. ಇದು ರೀಂ ಗಂ ನಮಃ ಅಂತ ಎಂಡಾಗುತ್ತೆ. ರೀಂ ಗಂ ನಮಃ ಅಂತ ಎಂಡಾಗುತ್ತೆ. ಇದ್ಯಾವುದು ನಿಮಗೆ ನಾರ್ಮಲ್ ಬುಕ್ಸ್ಗಳಲ್ಲಿ ಏನೂ ನಿಮಗೆ ಸಿಗಲ್ಲ, ಪೂಜೆ ಪುಸ್ತಕಗಳಲ್ಲಿ ನಿಮಗೆ ಏನೂ ಸಿಗಲ್ಲ. ಈ ಮಂತ್ರ ಇರೋದು ವಿಶೇಷವಾಗಿ ಹುಡುಕಿದ್ರೆ ಆ ಪುಸ್ತಕ ಕೂಡ ಇವತ್ತು ಔಟ್ ಆಫ್ ಪ್ರಿಂಟ್ ಆಗಿದೆ. ಗುರುದೇವ್ರದ್ದು ಆ ಪುಸ್ತಕ ಕೂಡ ಸಿಗಲ್ಲ ನಿಮಗೆ, ಬಹಳ ಹುಡುಕ್ಬೇಕಾಗುತ್ತೆ ನೀವು. ಸೊ ಈಗ ಈ ಮಂತ್ರದ ಒಂದು 3 ಆಹುತಿಗಳನ್ನ ಹಾಕೋಣ. ಓಂ ಗಂ ಗಣಪತಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ರೀಂ ಗಂ ನಮಃ ಸ್ವಾಹ. ಓಂ ಗಂ ಗಣಪತಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ರೀಂ ಗಂ ನಮಃ ಸ್ವಾಹ. ಓಂ ಗಂ ಗಣಪತಯೇ ಸರ್ವ ವಿಘ್ನಹರಾಯ ಸರ್ವಾಯ ಸರ್ವಗುರುವೇ ಲಂಬೋದರಾಯ ರೀಂ ಗಂ ನಮಃ ಸ್ವಾಹ. ಆಮೇಲೆ ಇನ್ನೊಂದು ವಿಶೇಷವಾದ ಮಂತ್ರ ಇದೆ. ಇವತ್ತಿನ ಅದೊಂದು ಹೈಲೈಟ್ ಆಗ್ಬೋದು ಮಂತ್ರ. ಅದು ಅಂದ್ರೆ ಅದು ಯಾರು ತಗೊಳ್ಲಿಕ್ಕೆ ಅದು ಇಷ್ಟಪಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ಇದು ವಾಲ್ಮೀಕಿ ರಾಮಾಯಣದಿಂದ ಅದು ಗುರುದೇವರು ಒಂದು ಚೂಸ್ ಮಾಡಿರುವಂತ ಒಂದು ಮಂತ್ರ. ಇದು ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಈ ಮಂತ್ರದಲ್ಲಿ ಒಂದು ಇದಿದೆ, ಪರಿಹಾರ ಇದೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ನಮಗೆ ಅವ್ಯಕ್ತ ಜಾಸ್ತಿ ಇದೆ. ನಮ್ಮ ಜೀವನದಲ್ಲಿ ನಾವೇನೋ ಅನ್ಕೋತೀವಿ, ಈಗ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿಂದ ಅಲ್ಲಿ ಕಾಣ್ತಾ ಇದೆ, ಬಟ್ ಅಲ್ಲಿ ತಲುಪೋಕೆ ಆಗ್ತಾ ಇಲ್ಲ ನಮಗೆ. ಹಿಂಗೆಂಗೋ ಹೋಗುತ್ತದು, ಹಿಂಗೋಗುತ್ತೆ, ಹಂಗೋಗುತ್ತೆ, ಅದು ಹಿಂಗೋ ಹೋಗುತ್ತೆ, ಅದು ರೀಚ್ ಆಗಲ್ಲ ನಾವು. ಕಾರಣ ಏನು? ಸೊ ಅದು ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಸೊ ಇದು ನಾನು ಇದಕ್ಕೊಂದು ಪೀಠಿಕೆ ಕೊಡದೆ ಈ ಮಂತ್ರ ಹೇಳಿದ್ರೆ ವೇಸ್ಟ್ ಇದು. ಯಾಕಂತಂದ್ರೆ ಇದು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದರ ಒಂದು ಅತಿ ವಿಶೇಷವಾದ ಸಂದರ್ಭ ಏನಿದೆ, ಹೋಲಿ ಹಬ್ಬ ಇದೆಯಲ್ಲ, ಹೋಲಿ ಹಬ್ಬದಲ್ಲಿ ಕಾಮದಹನ ಮಾಡ್ತಿದ್ದಾರೆ. ಇದು ಗಣೇಶನ ಹಬ್ಬದ ಒಂದು ವಿಶೇಷವಾದ ಕೊಡುಗೆ. ಇದು ಗುರುದೇವರ ಕಡೆಯಿಂದ ನಾನು ಕೊಡ್ತಾ ಇರೋದು ನಿಮಗೆ. ಸೊ ಇದರ ಒಂದು ಅನುಷ್ಠಾನ ಇವಾಗ ನೀವು ಇದು ಮಾಡುವಂಗಾದ್ರೆ, ಇವಾಗ ಹೋಲಿ ಹಬ್ಬದಲ್ಲಿ ಏನಾದ್ರು ನೀವು ಕಾರ್ಯಕ್ರಮ ಮಾಡುವಂಗ ಆದ್ರೆ ಆ ಟೈಮಲ್ಲಿ ಈ ಆಹುತಿಗಳನ್ನ ನೀವು ಹಾಕ್ಬೇಕಾಗುತ್ತೆ. ನಿಮ್ಮ ಇಡೀ ಜೀವನದ ಏನೆಲ್ಲ ಸಮಸ್ಯೆಗಳಿದೆ ಈ ಮಂತ್ರದಿಂದ ಸಾಲ್ವ್ ಆಗುತ್ತೆ, 100% ಸಾಲ್ವ್ ಆಗುತ್ತೆ. ಯಾಕಂದ್ರೆ ಅದು ರಾಮಾಯಣದ ಒಂದು ಪ್ರಸಂಗ ಹೇಳ್ಬಿಡ್ತೀನಿ ನಾವು. ಸೊ ರಾವಣ ಯುದ್ಧ ನಡೆಯುತ್ತೆ. ಅವಾಗ ರಾವಣ ಯುದ್ಧ ನಡೆಯುತ್ತೆ. ರಾಮ ಬಹಳ ಕಷ್ಟಪಟ್ಟು ರಾವಣನ ಒಂದು ಕೊಲ್ಲುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅವನು ಅನ್ಕೊಳ್ತಾ ಇರ್ತಾನೆ, ಏನಿದು ನಾನು ಇಷ್ಟೆಲ್ಲ ಶಸ್ತ್ರವಿದ್ಯೆ ಕಲಿತೆ ಇದು ಮಾಡಿದೆ ನಾನು. ಸೊ ನನಗೆ ಯಾವುದೇ ಥರದಲ್ಲೂ ಏನಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ನನಗೆ ರಾವಣನ ಸಾಯಿಸೋದು ಇಲ್ಲ. ಸೊ ಜೀವನ ಅಷ್ಟು ಸಲೀಸಾಗಿಲ್ಲ ಅವನಿಗೆ, ರಾಮನಿಗೆ. ಆಮೇಲೆ ಏನಾಗುತ್ತೆ, ಸೀತೆನ ಕರ್ಕೊಂಡು ವಾಪಸ್ ಬರ್ತಾನೆ. ರಾಮ ವಾಪಸ್ ಬಂದಾಗ ಏನಾಗುತ್ತೆ, ದಾರಿಯಲ್ಲಿ ಸರಿಯೂ ನದಿ ಹತ್ರ ಭಾರದ್ವಾಜ ಋಷಿ ಒಂದು ಆಶ್ರಮ ಇದೆ.
ಭಾರದ್ವಾಜ ಋಷಿ ಏನಂತಂದ್ರೆ ಅವರ ವಿಶೇಷ ಏನಂದ್ರೆ ಭಾರದ್ವಾಜ ಋಷಿದು ಪೂರ್ವಜನ್ಮದ ಒಂದು ಪಾಪಗಳು ಮತ್ತೆ ದೋಷಗಳೇನಿದೆ ಅದರ ಒಂದು ಅಧ್ಯಯನ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಟ್ಟಂತಹ ಪ್ರಪ್ರಥಮ ಋಷಿ ಅಂತ ಹೇಳಿದ್ರು ಹೇಳ್ಬೋದು. ಯಾಕಂದ್ರೆ ಗುರುದೇವರು ಅತ್ಯಂತ ಗೌರವದಿಂದ ಅವ್ರ ಬಗ್ಗೆ ಮಾತಾಡ್ತಾರೆ. ಭಾರದ್ವಾಜ ಸಂಹಿತ ಅಂದ್ಬಿಟ್ಟು ಒಂದು ಸಂಹಿತ ಇದೆ, ಅದು ಗೊತ್ತಿಲ್ಲ, ಅದು ಅವರ ಒಂದು ಅನುಗ್ರಹ ಆದ್ರೆ ಅದೇನಾದ್ರು ನನ್ನ ಮೂಲಕ ಅದು ಟ್ರಾನ್ಸ್ಲೇಟ್ ಆಗಂಗಾದ್ರೆ ಕನ್ನಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಆತ್ಮೀಯರುಗಳಿಗೆ ಅದು ಸಿಗುತ್ತೆ. ಸೊ ಅದರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟು ಸಾಧ್ಯ ಆಗುತ್ತೆ ಗುರುದೇವ್ರದ್ದು ಇದು ನನಗೆ ಕನ್ನಡಕ್ಕೆ ತರಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅವಾಗ ಅವನು ರಾಮ ಕೇಳ್ತಾನೆ, ಭಾರದ್ವಾಜ ಋಷಿನ ಕೇಳ್ತಾನೆ, ಅಲ್ಲಪ್ಪ ನಾನು ಮರ್ಯಾದಾ ಪುರುಷೋತ್ತಮ, ನಾನು ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ, ನಾನು ಏಕಪತ್ನಿ ವ್ರತಸ್ಥ, ನಾನು ತಿಳಿದೇನೋ ಈ ಜನ್ಮದಲ್ಲಂತೂ ನಾನು ಯಾವುದೇ ಥರದ್ದು ನಾನು ಯಾರಿಗೂ ಹಾನಿ ಮಾಡಿಲ್ಲ, ಆದ್ರೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ವಿಡಂಬನೆಗಳಿದೆ? ಅದಕ್ಕೆ ಅವಾಗ ಇವನು ಹೇಳ್ತಾನೆ, ಭಾರದ್ವಾಜ ಋಷಿ ಹೇಳ್ತಾನೆ, ನೋಡಪ್ಪ ನೀನು ಈಗ ಒಬ್ಬ ಅಪ್ಪ ಸಾಲ ಮಾಡಿದ್ದಾನೆ ಅಂತಂದ್ರೆ ಅಪ್ಪನ ಸಾಲ ಮಗನ್ ಇಟ್ಕೊಳ್ತಾರೆ ಬಂದು. ಸಾಲಗಾರರು ಅವ್ರೇನ್ ಬಿಟ್ಬಿಡಲ್ಲ, ನಿಮ್ಮಪ್ಪ ಹೋಗ್ಲಿ ಬಿಡಪ್ಪ, ಅವರೇ ಹೋದ್ರು ಇನ್ನು ನನ್ನ ಸಾಲ ಏನು ಅಂತ 100% ಅದೇ ಆಗುತ್ತೆ. ಇವಾಗ ಅಪ್ಪನಿಂದ ಏನಿದೆ ಅದು ಅವನ ಜೀವನದ ಪಾಪಕರ್ಮಗಳು ಅದು ಟ್ರಾನ್ಸ್ಫರ್ ಆಗುತ್ತೆ ಮಗನಿಗೆ, ಅದನ್ನು ಕೂಡ ಇವನೇ ಭೋಗಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಅವನು ರಾಮನ್ಗೆ ಹೇಳ್ತಾನೆ, ನೋಡಪ್ಪ ನೀನು ಒಳ್ಳೆಯವನೇ ಇಲ್ಲ ಅಂತಲ್ಲ, ನಿನ್ನ 12 ಪೀಳಿಗೆ ಹಿಂದೆ ಏನ್ ನಡೆದಿದೆ. ಸೊ ನಿನ್ನ ಸ್ವಂತ ತಂದೆದೆ ತಗೋ, ಅವ್ನಿಗೆ 18,000 ರಾಣಿ ಇರುತ್ತೆ, ಯಾರಿಗೆ ದಶರಥನ್ಗೆ. ನಾನು ಈ ಥರದ್ದು ಈ ರಾಮಾಯಣ ಅಂತೂ ನಾನು ಕೇಳಿಲ್ಲ ನಾನು, ಯಾಕಂದ್ರೆ ಗುರುದೇವರು ಪ್ರತ್ಯಕ್ಷ ದರ್ಶಿಗಳಾಗಿದ್ರು, ಆ ಒಂದು ಇದಕ್ಕೆ ತ್ರೇತಾಯುಗದ ಒಂದು ಪ್ರತ್ಯಕ್ಷ ದರ್ಶಿಗಳಾಗಿದ್ರು ಗುರುದೇವರು. ಸೊ ಅವ್ರ ಕಣ್ಣೆದಿಗೆ ನಡೆದಿದ್ದು. ಸೊ ಅವ್ರು ಹೇಳ್ತಾ ಇದ್ದಾರೆ ಅದನ್ನ ಏನಂತಂದ್ರೆ, ಇಲ್ಲಪ್ಪ ಈ ತರ ನಿನ್ನ ತಂದೆ ಬಂದಿದ್ದೇನೆ, ಅವನು ರಾಜನಾಗಿ ತುಂಬಾನೇ ಒಂದು ಇದು ಮಾಡಿದ್ದಾನೆ, ಪ್ರಜೆಗಳಿಗೆ ಹಿಂಸೆ ಮಾಡಿದ್ದಾನೆ. ಸೊ ನಿನ್ನ ಪೂರ್ವಿಕರು ಇನ್ನು ಅವನಿಂದ ಒಂದು 10 ಜನಾಂಗ ಏನಿದೆ ಅವ್ರು ಯಾರು